ಏನ್ ನಡೀತದೆ ಇಲ್ಲಿ? ಏನ್ ಎಲ್ಲರೂ ಬಾಯಿಗಳನ್ನ ಮುಚ್ಚಬೇಕು ಅಂತನಾ? ಸಾಧ್ಯನಾ? ಮೇಲೊಬ್ಬ ನೋಡ್ತಾ ಇದ್ದಾನೆಲ್ಲ. ವಿ ಡೋಂಟ್ ಕೇರ್. ವಿ ಆರ್ ಸಿಟಿಸನ್ಸ್ ಅಂಡ್ ವಿ ಓನ್ಲಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್. ದೇಶ ಸಂವಿಧಾನವನ್ನು ನಾವು ಗೌರವಿಸ್ತೇವೆ. ಇವತ್ತು ಕಾಂಗ್ರೆಸ್ ಇದೆ, ಓದಿಸಿ ಬಿಜೆಪಿ ಇತ್ತು, ಮುಂದೆ ಇನ್ನೊಂದೇನೋ ಬರ್ಬೋದು, ಯಾವುದೇ ಸರ್ಕಾರ ಬರ್ಬೋದು, ಆದ್ರೆ ಶಾಶ್ವತವಾಗಿ ಉಳಿಯುತ್ತದೆ ದೇಶದ ಸಂವಿಧಾನ, ದೇಶದ ನಾಗರಿಕನ ಮತ. ನಾವು ಜನ ಹಾಕೋ ವೋಟರ್ಗಳನ್ನ ಈ ತರ ಎಲ್ಲ ಗೋಳಿಕೊಂತಿರಲ್ಲ ನೀವು. ಸುಮ್ಮನೆ ಕೇಸ್ಗಳನ್ನ ಹಾಕಿ ಪೊಲೀಸರ ಮೇಲೆ ಒತ್ತಡ ಹಾಕಿ ಅವ್ರ ಕೈಲಿ ಅರೆಸ್ಟ್ ಮಾಡಿಸಿ, ಪಾಪ ಅವರು ಕೆಟ್ಟವರಾಗಬೇಕು, ನೀವೆಲ್ಲ ಸೇಫ್ ಕೂತ್ಕೊಂಡು ವಿಧಾನಸೌಧದಲ್ಲಿ ಆದೇಶಗಳನ್ನ ಮಾಡಿ, ನಾವು ಕೈಲಿ ಕೆಟ್ಟ ಕೆಲಸಗಳನ್ನ ಮಾಡಿ, ಅದು ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ, ಗೈಡ್ಲೈನ್ಸ್ ವಿರುದ್ಧವಾಗಿ ಕೆಲಸ ಮಾಡಿಸ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಅಂತ ನಿಲ್ಸಿದ್ದೀರಾ? ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ಓಕೆ, ವಿ ರೆಸ್ಪೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿ ರೆಸ್ಪೆಕ್ಟ್ ದ ಲಾ, ವಿ ರೆಸ್ಪೆಕ್ಟ್. ನಾವು ನಿಮ್ಮ ಅರೆಸ್ಟ್ ಅನ್ನ ರೆಸ್ಪೆಕ್ಟ್ ಮಾಡಿ. ಕಾರಣ ಯಾಕೆ ಅಂತಂದ್ರೆ ತಪ್ಪಾಗಿದ್ರು ಪರವಾಗಿಲ್ಲ, ನಾವು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಇದ್ದಾರೆ ಮಾತಾಡಲಿಕ್ಕೆ ಅಂತ. ನಮ್ಮ ವಕೀಲರು ಪ್ರಶ್ನೆ ಮಾಡಿದ್ರು ಇವತ್ತು. ಅಂಡ್ ಡೆಫಿನೆಟ್ಲಿ ಕೋರ್ಟ್ ಅಲೋಡ್ ಅವರ್ ಅಪ್ಲಿಕೇಶನ್ ಅಂಡ್ ಥ್ಯಾಂಕ್ಸ್ ಅಲಾಟ್. ನಾನು ನ್ಯಾಯಾಲಯಕ್ಕೆ ಐ ಥಿಂಕ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಅಂಡ್ ವಿ ಆರ್ ಒಬ್ಲೈಸ್ಡ್ ಓಕೆ ಬೈ ದ ಆರ್ಡರ್ಸ್. ಬಟ್ ನಮ್ಮಂತ ಓಡಾಟಗಾರರಿಗೆ ತರ ಮಾಡಬೇಕಾದ್ರೆ ಸಾಮಾನ್ಯ ಜನರ ಗತಿ ಹೆಂಗೆ? ಸುಳ್ಳು ಕೇಸ್ಗಳನ್ನ ಹಾಕಿ ಸಣ್ಣ ಪುಟ್ಟ ಕೇಸಲ್ಲಿ ಕೂಡ ಅರೆಸ್ಟ್ ಮಾಡಿ ಜೈಲು ಕಳಿಸುವಂತ ಅಲ್ಲಿರುವಂತಹ ರಾಜಕೀಯ ನಾಯಕರುಗಳು, ಅಲ್ಲಿರುವಂತಹ ಭ್ರಷ್ಟ ಪೊಲೀಸರು ಈ ತರ ಆಗ್ಬಿಟ್ರೆ ರಾಜ್ಯದ ವ್ಯವಸ್ಥೆ ಏನಾಗುತ್ತೆ? ಏನು ಥ್ಯಾಂಕ್ಸ್ ಲಾಟ್. ಹೇಳಿ FIR ಗೆ ಬೇಲನ್ನು ತಗೊಂಡಿದ್ದೀವಿ. ವಿ ವಿಲ್ ನಾಟ್ ಸ್ಟಾಪ್ ಫೈಟಿಂಗ್. ಓಕೆ, we will stand and there is no second thought about it. Okay, we respect the law, we respect the constitution, but ಈ ರೀತಿ ಕಾನೂನನ್ನ ಪೊಲೀಸರನ್ನ ಬಳಸಿ ದುರ್ಬಳಕೆ ಮಾಡ್ಕೊಂಡು ಮಾಡಂತ ಉಚ್ಚಾಟ ನಿಮ್ಗೆ ಎಷ್ಟರ ಮಟ್ಟಿಗೆ ಸರಿ? ನೀವುಗಳು ಕೂಡ ತಿಹಾರ್ ಜೈಲ್ಗೆ ಹೋದಾಗ ಅಲ್ಲಿ ಹಚ್ಕೊಂಡು ಮಲ್ಕೊಂಡಿದ್ರೆ ನಾವೆಲ್ಲ ನೋಡಿಲ್ಲ ಅನ್ಕೊಂಡಿದ್ದೀರಾ? ನಾವು ನೋಡಿದೀವಿ. ಓಕೆ, ಇವತ್ತು ಪವರ್ ಇದೆ ಅಂತ, ಇವತ್ತಿರುತ್ತೆ, ನಾಳೆ ಹೊಟ್ಟೋಗುತ್ತೆ, ನಾಳೆ ಮತ್ತೆ ಆಳುವಂತ ಪರಿಸ್ಥಿತಿ ಬರ್ತದೆ. ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಯಾವುದೋ ಒಂದು ಸಣ್ಣ ಗುಂಪು ಮಾಡ್ತಾ ಇರುವಂತ ಕರ್ಮ ಇಡೀ ರಾಜ್ಯದ ಮೇಲೆ ಇಷ್ಟೊಂದು ಪ್ರಭಾವ ಬೀಳ್ತಾ ಇದೆ. ಆ ಕರ್ಮದ ಫಲವಾಗಿ ನೆನ್ನೆ ದೊಡ್ಡಣ್ಣನ ಅಳಿಯ ಇಡೀ ಅರೆಸ್ಟ್ ಮಾಡಿದ್ದಾನೆ. ಪಪ್ಪಿ ಇಸ್ ಅರೆಸ್ಟೆಡ್. ಯಾಕೆ ಅರೆಸ್ಟ್ ಆದ? ಕಾಂಗ್ರೆಸ್ ಚಿತ್ರದುರ್ಗದ MLA ಅಲ್ವಾ? ಇಡೀ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ನಿಮ್ಮ ಕರ್ಮದ ಫಲ. ಬೇರೆಯವರಿಗೆ ತೊಂದರೆ ಕೊಟ್ರೆ ನಿಮ್ಮ ಪಕ್ಷದಲ್ಲೇ ಇರುವಂತಹ ಪಪ್ಪಿನ ಇಡೀ ಅರೆಸ್ಟ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಮೇಲೆ ಕರ್ಮ ಅನ್ನೋದೆಲ್ಲ ನೋಡ್ತಾ ಇದೆ. ಓಕೆ, ನಾವು ಇವತ್ತು ವ್ಯವಸ್ಥೆನ ಗೌರವಿಸ್ತೇವೆ, ಬಟ್ ತಪ್ಪಾದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ. ಓಕೆ, ನಮಗೆ ನಾನು ನೀವು ಸುಳ್ಳು ಕೇಸ್ಗಳನ್ನ ಹಾಕಿ ಎದುರಿಸುವಂತ ಅವಶ್ಯಕತೆ ಇಲ್ಲ. ಅದಾದ್ರೂ ಕೂಡ ನಮ್ಮ ವಕೀಲರು ಇದ್ದಾರೆ, ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಮಗೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಬೈ.